ನಂಗೆ ಗೊತ್ತು ನೀನು ಈ ಕೆಲಸ ಮಾಡ್ತೀಯ ಅಂತ. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅಂತ ನನ್ನ ಮೇಲಿನ ಕೋಪನ ಕ್ಯಾಸೆಟ್ ಮೇಲೆ ಯಾಕೆ ತಿರ್ಸ್ಕೊತೀಯ ಚಿನ್ನ? ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಲವ್ ಯು. ಐ ಹೇಟ್ ಯು. ಐ ಹೇಟ್ ಯು. ಹೇಟ್ ಯು. ಅನಿತಾ ನೆಕ್ಲೆಸ್. ನೀವೇನ್ ಮನುಷ್ಯರೋ ಪಿಶಾಚಿನ? ಅನಿತಾ ನಾನೊಬ್ಬ ಪ್ರೇಮ ಪಿಶಾಚಿ. ನೋಡು ನನ್ನ ಲವ್ ಸಕ್ಸಸ್ ಆಗ ತನಕ ನಿನ್ನ ನಾನು ಬಿಡಲ್ಲ. ನನಗೆ ನಿಮ್ ಲವ್ ನಲ್ಲಿ ನಂಬಿಕೆ ಇಲ್ಲ. ಹಾಗನ್ಬೇಡ ಅನಿತಾ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಇವ್ರುಗಳ ಪ್ರೇಮ ಎಷ್ಟು ಸ್ಟ್ರಾಂಗ್ ಆಗಿತ್ತೋ ನನ್ನ ಪ್ರೇಮನೂ ಅಷ್ಟೇ ಸ್ಟ್ರಾಂಗ್. ನೋಡು ನಿನ್ನ ಪ್ರೀತಿ ಪಡೆಯೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಹಾಗಾದ್ರೆ ನಾನೊಂದ್ ಕೆಲಸ ಹೇಳ್ತೀನಿ, ಮಾಡ್ತೀರಾ? ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಅಲ್ಲಿಂದ ಕಣ್ ಮುಚ್ಕೊಂಡು ಕೆಳಗ್ ಬಿಡಿ. ಬೀಳ್ತೀನಿ ಅನಿತಾ. ಅಯ್ಯೋ, ಇಷ್ಟೇನಾ ನಿಮ್ ಪ್ರೇಮ ಸ್ಟ್ರೆಂತ್? ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರಿ. ಅನಿತಾ ನೋಡು, ಮಾಡ್ತೀನಿ. ಆದ್ರೆ ಇಲ್ಲಿಂದ ಬಿದ್ರೆ ನನ್ ಪ್ರಾಣನೇ ಹೊರಟೋಗುತ್ತೆ. ಆಮೇಲೆ ನಮ್ ಪ್ರೇಮದ ಗತಿ ಏನು ಅನಿತಾ? ನೀವೇ ಹೇಳ್ತಿದ್ರಲ್ಲ 7 ಜನ್ಮದ ಸಂಬಂಧ ಅಂತ. ಮುಂದಿನ ಜನ್ಮದಲ್ಲಿ ಅದನ್ನ ಪಡಿಬಹುದು. ಅನಿತಾ ಅನಿತಾ ಏನ್ ಮಾಡ್ತಾ ಇದ್ದೆ ಅನಿತಾ? ಹೇಗೆ? ಅಯ್ಯೋ ಅನಿತಾ, ಅಮ್ಮ, ಅಯ್ಯೋ ನನ್ ಗಾಡಿ. ಅನಿತಾ, ಅನಿತಾ, ಏನ್ ಡ್ಯಾಡಿ? ವಿಷಯ ಗೊತ್ತೇನಮ್ಮ? ಏನು? ಸಂಜೀವ್ ಆಕ್ಸಿಡೆಂಟ್ ಆಗೋಯ್ತಲ್ಲ, ಅವನ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಡಾಕ್ಟರ್ ಬದುಕಲ್ಲ ಅನ್ಬಿಟ್ರು. ಮನಸ್ಸೇ ಸರಿ. ಓ ಮೈ ಗಾಡ್, ಈಗ ಅವರೆಲ್ಲಿದ್ದಾರೆ ಡ್ಯಾಡಿ? ಮನೇಲೇ ಇದ್ದಾನಮ್ಮ, ಇದೀಗ ನೋಡ್ಕೊಂಡ್ ಬಂದು. ಲೋ ಬಟ್ಟ ಬಟ್ಟ ಬರುತ್ತಿದ್ದಾನೆ ರಾಯರೇ. ನಿನ್ನ ಐಡಿಯಾ ಸಕ್ಸಸ್ ಕಣೋ. ಚಳಿ ಚಳಿ ಇದೇನತ್ಗೆ ನಗ್ತಾ ಇದ್ದಿಲ್ಲ ಹಳೆ ಹಳೆ. ಅವಳು ಗೊತ್ತಾಗ್ಬಿಡೋದಿಲ್ವನೇ ಹಳೆ. ಅಮ್ಮ ಬಾ. ಈಗ ತಾನೇ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಹೋಗಿದ್ದಾರೆ. ಜ್ಞಾನನೇ ಇಲ್ಲದೆ ಮಲಗಿದ್ದಾನೆ. ಅವನು ಉಳಿಯೋದು ಬಿಡೋದು ಇನ್ನು 1 ಗಂಟೆ ಮೇಲೆ ಹೇಳಕ್ಕಾಗತ್ತೆ ಅಂತ ಡಾಕ್ಟರ್ ಹೇಳ ಹೋಗಿದ್ದಾರಮ್ಮ. ಬೆಳಿಗ್ಗೆಯಿಂದ ಅನಿತಾ ನೆಕ್ಲೆಸ್ ನೆಕ್ಲೆಸ್ ಅನಿತಾ ಅಂತ ಕನ್ವರಿಸ್ತಾ ಇದ್ದಾನೆ. ಸಂಜೀವ್, ಅನಿತಾ ನೆಕ್ಲೆಸ್. ನೋಡಮ್ಮ, ನಿನ್ ಧ್ವನಿ ಕೇಳಿ ಅವನಿಗೆ ಜ್ಞಾನ ಬಂದ ಹಾಗಿದೆ. ಅವನು ಉಳಿಸೋದು ಬಿಡೋದು ನಿನ್ ಕೈಯಲ್ಲಿ ಇದೆ ಅಮ್ಮ, ನಿನ್ ಕೈಯಲ್ಲಿ ಇದೆ. ಬಾರೆ ಸುಶೀಲ, ಬರ್ತೀನಮ್ಮ. ನೆಕ್ಲೆಸ್. ಸಂಜೀವ್, ನಾನ್ ಬಂದಿದ್ದೀನಿ. ಅನಿತಾ ಯಮ, ನನ್ ಪ್ರಾಣ ತಗೊಂಡೋಗ್ ಬಂದಿದ್ಯಾ? ನಾನು ಯಮ ಅಲ್ಲ ಸಂಜೀವ್, ಅನಿತಾ. ಸುಳ್ಳು, ನೀನೇ ಯಮ, ನೀನೇ ಯಮ. ಅಮ್ಮ ಅಮ್ಮ. ಯಾರು? ನಾನು ಅನಿತಾ. ನಿನ್ ಯಾರು ಕರೆದಿದ್ದು? ಸ್ವರ್ಗದಲ್ಲಿರೋ ನಮ್ಮ ಅಮ್ಮನ್ ಕರಿತಾ ಇದ್ದೀನಿ. ಅಮ್ಮ ನೋಡು, ನೀನಿರೋ ಸ್ಥಳದಲ್ಲಿ ನನಗೊಂದು ಸೀಟ್ ರಿಸರ್ವ್ ಮಾಡಿಸ್ಬಿಡಮ್ಮ. ಹಾಗನ್ಬೇಡಿ ಸಂಜೀವ್. ಅಮ್ಮ
ಅಮ್ಮ ಸಂಜೀವ್ ನೋವು, ತುಂಬಾ ನೋವು. ನನ್ನ ಎದೆಯಲ್ಲಿ 108 ನೋವು. ಬಿಟ್ಟು ಸಿಗ್ಲಾ? ಬೇಡ, ನೀತಿಕ್ ಬೇಡ, ನೀತಿಕ್ ಬೇಡ. ಆಪತ್ನಲ್ಲಿ ಪಾಪ ಇಲ್ಲ. ಇಲ್ಲಿ 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 ಆ ಅಯ್ಯೋ, ಅದ್ಕೆ ಮನೇಲಿ ಅಲ್ಲಿ ನೋಡಿ. ಅಲ್ಲೇ ಅನಿತಾ, ನೀನಾ? ನಾನು ಬಿಟ್ಬೇಡ. ಸಂಜೀವ್, ನಾನ್ ತಪ್ಪು ಮಾಡ್ಬಿಟ್ಟೆ. ಇನ್ಯಾವತ್ತೂ ಹೀಗ್ ಮಾಡಲ್ಲ. ನನ್ ಕ್ಷಮಿಸಿ ಸಂಜೀವ್. ರಿಯಲಿ ಐ ಲವ್ ಯು. ಅನಿತಾ, ಹಾಗಾದ್ರೆ ಡ್ಯಾಡಿ, ನಾನ್ ಟೈ ಕಟ್ತೀನಿ. ಏನಮ್ಮ ಇವತ್ತು ಅಪ್ಪನ ಮೇಲೆ ಎಷ್ಟೊಂದು ಅಕ್ಕರೆ? ಸೂರ್ಯ ಯಾವ ಕಡೆ ಹುಟ್ತಾ? ದಕ್ಷಿಣದಲ್ಲಿ ಹುಡ್ತ. ಹೌದಾ? ಏನ್ ಡ್ಯಾಡಿ ಆಕಾಶ ನೋಡ್ತಿದ್ಯಾ? ಸರಿ. ನೆಟ್ಟಿಗೆ ನನ್ ಕಡೆ ನೋಡು. ಹ್ಮ್, ನನ್ನೇ ನೋಡ್ತಿದ್ಯಾ? ಹೌದಮ್ಮ. ಓ ತಳ, ಈಗ ನೋಡು. ನೋಡ್ದೆ, ನಾ ಹೇಗ್ ಕಾಣಿಸ್ತೀನಿ? ಹಾಗೆ ಇದೆಯಲ್ಲಮ್ಮ. ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ ನಿನ್ನ. ಡ್ಯಾಡಿ, ಏನಮ್ಮ ಇದು? ನೀನ್ ಟೈ ಕಟ್ತೀವಿ, ನೇಣು ಹಾಕ್ತೀವಿ, ಒಂದು ಗೊತ್ತಾಗ್ತಾ ಇಲ್ಲ. ನಾನು ಹ್ಯಾಕ್ ಕಾಣ್ತಿದ್ದೀನಮ್ಮ ಈಗ? ಲಾರೆಲ್ ಅಂಡ್ ಹಾರ್ಡಿನಲ್ಲಿ ಆ ಬೋಂಡ ಇದ್ದಲ್ಲ ಹಾಗಿದೆಯಾ? ಹೌದಾ? ಬರ್ತೀನಿ. ಡ್ಯಾಡಿ, ಯಾವ ಸೀಮೆ ಕಲೆಕ್ಟರ್ ನೀನು? ಯಾಕಮ್ಮ? ನಿನ್ ಕಣ್ಣೇ ಚುರುಕಿಲ್ಲ. ಹೌದಾ? ಅದೇ ಸಂಜೀವಾಗಿದ್ದಿದ್ರೆ. ಏನಮ್ಮ ಸಂಜೀವನ ಬಹಳ ಹೊಗಳ್ತಾ ಇದೆಯಲ್ಲ? ಹೊಗಳ್ದೆ ಇನ್ನೇನ್ ಡ್ಯಾಡಿ? ನಾನೇನಾದ್ರೂ ಹೈಯರ್ ಅಥಾರಿಟಿ ಆಗಿದ್ದಿದ್ರೆ ನಿನ್ ಜಾಗಕ್ಕೆ ಅವ್ರನ್ನ ತೋರಿಸಿ ಅವ್ರ ಜಾಗಕ್ಕೆ ನಿನ್ ತಳ್ತಿದ್ದೆ. ಇದು ಏನಮ್ಮ ಇದು? ಅವನು ಪ್ರಮೋಷನ್ ಕೊಡೋ ಅವಸರದಲ್ಲಿ ನನ್ನೇ ಡಿಗ್ರೇಡ್ ಮಾಡ್ತಿದ್ಯಲ್ಲ. ನೋಡಮ್ಮ, ನನ್ನ ಕೆರಿಯರ್ ಅಲ್ಲಿ 64 ಸ್ಮಗ್ಲರ್ಗಳನ್ನ ಹಿಡಿದಿದ್ದೀನಿ, 6 ಬಂಗಾರದ ಮೆಡಲ್ ತಗೊಂಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲೇ ಬರೀ ವಾಸನೆಯಲ್ಲೇ ಚಿನ್ನ ಎಲ್ಲಿದೆ ಅಂತ ಕಂಡಿಡಿಯೋ ಎಕ್ಸ್ಪರ್ಟ್ ಅಮ್ಮ ನಾನು. ಹಾಗಾದ್ರೆ ಡ್ಯಾಡಿ, ಇವತ್ತು ನಿಮ್ ಮೂಗ್ ಬ್ಲಾಕ್ ಆಗ್ಬಿಟ್ಟಿದೆ. ನೋನೋ, ಹಾಗೇನಿಲ್ವಲ್ಲ? ಮತ್ತಿನ್ನೇನು, ನನ್ ಮೈ ಮೇಲಿರೋ ಚಿನ್ನ ಕೂಡ ಕಂಡು ಹಿಡಿಯೋಕಾಗ್ಲಿಲ್ವಾ? ಚಿನ್ನ ಇದ್ದು ಸಂಜೀವ್ ಹತ್ರ ಇದ್ದಿದ್ದು. ಓಹೋ, ಏನಮ್ಮ ನೀ ಸೋತೋಗ್ಬಿಟ್ಯಾ? ಸೋಲಿಲ್ಲ ಡ್ಯಾಡಿ, ಅವ್ರ ಹೃದಯನ ಗೆದ್ದಿದ್ದೀನಿ. ಭಲೇ ಸಂಜೀವ್, ಬೌಂಡ್ರಿ ಬಾರಿಸ್ತ್ಯಾ ಅಂತ ನಾನಿದ್ರೆ ಸಿಕ್ಸರೇ ಬಾರಿಸ್ಬಿಟ್ಟಲ್ಲಯ್ಯ. ನೋಡಮ್ಮ, ನಿನ್ನಲ್ಲಾದ ಈ ಪರಿವರ್ತನೆ ನೋಡಿ ನನಗೆ ಬಹಳ ಸಂತೋಷ ಆಯ್ತಮ್ಮ. ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಪ್ರಭು, ಸಂಜೀವಿಂದ ನಿನ್ನ ವಿಷಯ ಎಲ್ಲ ತಿಳಿತು. ಆದ್ರೂ ಈ ಮನೆಗೆ ನಾನು ಹಿರಿಯವನಾದ್ರಿಂದ ನಿನ್ನ ಇಲ್ಲಿ ಕರೆಸ್ಬೇಕಾಯ್ತು. ಅದಕ್ಕೆ ಕರೆಸ್ತೆ. ಅದೇನ್ ಕೇಳ್ಬೇಕು ಕೇಳಿ ಸರ್. ನಿಮ್ ತಂದೆ ತಾಯಿ ಯಾರು? ಏನ್ ಕೆಲಸ ಮಾಡ್ತಾರೆ? ನನಗೆ ಅದೃಷ್ಟ ಇಲ್ಲ ಸರ್. ನಾನೊಬ್ಬ ಅನಾಥ. ಒಬ್ಬ ಮಹಾನುಭಾವರ ಅನುಗ್ರಹದಿಂದ ನಾನಿವತ್ತೊಬ್ಬ ಮನುಷ್ಯನಾಗಿದ್ದೀನಿ. ಯಾರ ಮಹಾನ್ ಭಾವ? ಅವರೇ, ಆ ಕಾಣದ ದೇವರು. ಕಾಣದೇವರು? ಅವ್ರ ಸಹಾಯದಿಂದ ಬಂದ್ಯಾ ನೀನು? ಹೌದು ಸರ್. ನೀನ್ ಅವ್ರು ನೋಡಿದ್ಯಾ? ಕಾಣದ ದೇವ್ರನ್ನ ಯಾಕೆ ಸರ್ ನೋಡಕ್ ಸಾಧ್ಯ? ಕಾಣದೇವ್ರನ್ನ ನಾನ್ ನೋಡಿದ್ದೀನಿ. ಅವ್ರ ಫೋಟೋನ ತೆಗೆದಿದ್ದೀನಿ. ಬಾ. ಅವರೇ ಕಾಣದೇವರು. ದಿನ ನಾನು ಪೂಜೆ ಮಾಡೋ ದೇವರೇ ಇವರು. ನಮ್ಮ ತಂದೆ ಸತ್ತು ನಾನು ಕಷ್ಟದಲ್ಲಿದ್ದಾಗ ಮೃತ್ಯುಂಜಯನ ಮೂಲಕ ನನಗೆ ಸಹಾಯ ಮಾಡಿದ ದೇವರೇ ಇವರು. ಇವರಿಂದಾನೇ ಇವತ್ತು ನಾನು ಈ ಪೊಸಿಷನ್ ಇರೋದು. For more updates, like, comment,
subscribe to our channel.